ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ಇದೇ ರೀತಿ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಿದ್ರೆ ಸ್ನೇಹಿತರೆ, ನೀವು ಕೂಡ ಇವತ್ತಿನ ಒಂದು ವಿಡಿಯೋನ ತಪ್ಪದೆ ನೋಡಿ. ಹಾಗೂ ನಿಮಗೂ ಕೂಡ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳಿಗೋಸ್ಕರ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ನಿಮಗಂತೂ ತುಂಬಾ ಯಂಗ್ ಏಜಲ್ಲಿ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇದ್ದರೆ ಸ್ನೇಹಿತರೆ, ಅದಕ್ಕೆ ಕಾರಣ ಏನಂದರೆ ನಾವು ತುಂಬಾ ಜಂಕ್ ಫುಡ್ನ ಸೇವನೆ ಮಾಡೋದ್ರಿಂದ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೂ ನಮ್ಮ ಕೂದಲಲ್ಲಿ ಮೆಲೋನಿನ್ ಅನ್ನುವಂಥ ಅಂಶ ಇರುತ್ತೆ ಸ್ನೇಹಿತರೆ, ಅದು ಕಡಿಮೆ ಆಗ್ತಾ ಬಂದರೆ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದಕ್ಕೋಸ್ಕರ ನಾನಿವತ್ತು ನಿಮಗೆ ನ್ಯಾಚುರಲ್ ಆಗಿರುವಂಥ ಟಿಪ್ಸ್ಗಳಿಗೋಸ್ಕರ ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ನೀವು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋದು ಅವಶ್ಯಕತೆಯನ್ನು ಇಲ್ಲ ಸ್ನೇಹಿತರೆ. ಅಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಕೊಳ್ಬೋದು. ನಿಮ್ಮ ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗದೆ ಅಲ್ಲದೆ ಸ್ನೇಹಿತರೆ, ನಿಮ್ಮ ಕೂದಲು ಕೂಡ ಯಾವ ರೀತಿ ಬೆಳೀತಾ ಹೋಗುತ್ತೆ ಅಂದರೆ ನೀವು ಕೂಡ ಶಾಕ್ ಆಗ್ತೀರಾ ಸ್ನೇಹಿತರೆ. ನಿಮ್ಮ ಕೂದಲು 1-2 ವೀಕ್ಸಲ್ಲೇ ಎಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಹಾಗೂ ಉದ್ದವಾಗಿ ಆ್ಯಂಡ್ ದಪ್ಪವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಲೇಟ್ ಮಾಡದೆ ಈ ಒಂದು ವಿಡಿಯೋನ ನೋಡ್ಕೊಂಡು ಹೋಗಿ ಸ್ನೇಹಿತರೆ. ನೋಡಿ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ನಾನು ಸ್ವಲ್ಪ ಇಲ್ಲಿ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಒಂದು ಕಬ್ಬಿಣದ ಬಾಣಲಿ ತೊಗೊಂಡು ಗ್ಯಾಸ್ ಮೇಲೆ ಇಟ್ಕೊಂಡಿರುವಂಥದ್ದು ಸ್ನೇಹಿತರೆ. ಹಾಗೂ ಇದ್ರ ಒಳಗಡೆ 2 ಸ್ಪೂನಷ್ಟು ಆಗುವಷ್ಟು ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ನಾನು ಮೊದಲಿಗೆ ಹೇಳಿದ್ನಲ್ವ, ನಿಮ್ಮ ಕೂದಲು ಬ್ಲ್ಯಾಕ್ ಆಗದೆ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನೋಡ್ಬೋದು, ಎಲ್ರಿಗೂ ಗೊತ್ತೇ ಇರುವಂಥ ವಿಷಯ ಸ್ನೇಹಿತರೆ. ಮೆಂತ್ಯ ಕಾಳಿನಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಪೂರ್ತಿ ಕಪ್ಪು ಬಣ್ಣಕ್ಕೆ ಬರಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಒಂದು ಸ್ಪೂನ್ನ ಸಹಾಯದಿಂದ ನಾನು ಯಾವ ರೀತಿ ಈ ರೀತಿ ಫ್ರೈ ಮಾಡ್ಕೋತಾ ಇರುವಂಥದ್ದು ಅಂತ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಇದೇ ರೀತಿಯಾಗಿ ಒಂದು 2 ಮಿನಿಟ್ಸರು. ಹಾಗೂ ನೆಕ್ಸ್ಟ್ ಬಂದುಬಿಟ್ಟು ಇದರೊಳಗಡೆ ನಾನು ಕರಿಬೇವಿನ ಎಲೆಗಳನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು. ಅದು ಕೂಡ ನಮ್ಮ ಕೂದಲನ್ನು ಈಸಿಯಾಗಿ ಬ್ಲ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ಕೂದಲು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನೋಡಿ, ಈ ಎಷ್ಟು ಇಂಗ್ರೀಡಿಯೆಂಟ್ಸ್ನಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸ್ನೇಹಿತರೆ. ವೈಟ್ ಹೇರ್ ಸಮಸ್ಯೆ ಆಗಿರ್ಬೋದು, ಹಾಗೂ ನಮ್ಮ ಕೂದಲು ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು, ನಮ್ಮ ಕೂದಲು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಉದ್ದವಾಗಿ ದಪ್ಪವಾಗಿ ಬೆಳಿಬೇಕು ಅಂದರೆ ಈ 2 ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ 2 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಿಮಗೆ ನಾನಿವತ್ತು ಹೇರ್ ಡೈನ ಹೇಳ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ಹೇರ್ ಡ್ರೈ ಅನ್ಬೋದು, ನೀವು ಹೇರ್ ಪ್ರಾಬ್ಲಮ್ಗೆ ತುಂಬಾ ಚೆನ್ನಾಗಿರುವಂಥ ಸೊಲ್ಯೂಷನ್ ಇದು. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇರುವಂಥದ್ದು. ನಾನು ಮೊದಲಿಗೆ ಹೇಳಿದ್ದೆ, ಇದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಹೇರ್ ಡ್ರೈ ಸ್ನೇಹಿತರೆ, ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ವಯಸ್ಸಾಗಿರುವಂಥ ಅಜ್ಜಿ ಅಂದಿರಲಿ, ತಾತಂದಿರಲಿ ಸ್ನೇಹಿತರೆ, ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟು ನ್ಯಾಚುರಲ್ ಆಗಿರುವಂಥ ಹೇರ್ ಡೈ ಇದು ಸ್ನೇಹಿತರೆ. ಹಾಗೂ ನೋಡಿ, ಇವಾಗ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇರುವಂಥದ್ದು ಅಂತ. ಇದೇ ರೀತಿ 2 ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಫ್ರೈ ಆದ ತಕ್ಷಣ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿರೋದಾಗಿದೆ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಇದೇ ಒಂದು ಬಾಣಲಿಯಲ್ಲಿ ನಾನು ಮಿಕ್ಸಿ ಜಾರ್ ಮಾಡ್ಕೊಂಡಿರುವಂಥ ಪೌಡರ್ನ ಹಾಕೋತಾ ಇರುವಂಥದ್ದು. ಪೌಡರ್ನ ಹಾಕ್ಕೊಂಡು ನೆಕ್ಸ್ಟ್ ನಾನು ಇದ್ರೊಳಗೆ ಏನು ಹಾಕೋತೇನೆ ಅಂತ ತಿಳಿಸ್ತೇನೆ ಸ್ನೇಹಿತರೆ. ನಾನು ಅಷ್ಟು ಪೌಡರ್ನ ಅಂದರೆ ಫ್ರೆಂಗ್ರಿಕ್ ಶೀಟ್ಸ್ ಅಂದರೆ ಮೆಂತ್ಯ ಕಾಳು ಹಾಗೂ ಕರಿಬೇವಿನ ಎಲೆಗಳನ್ನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೌಡರ್ನ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಇದರೊಳಗಡೆ ನೆಕ್ಸ್ಟ್ ನಾನು ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಆಮ್ಲ ಪೌಡರ್ ಕೂಡ ನ್ಯಾಚುರಲಾಗಿ ನಮ್ಮ ಕೂದಲನ್ನು ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೂ ಇದರಿಂದ ಕೂಡ ನಮ್ಮ ಕೂದಲು ಸಾಫ್ಟಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, 1 ಸ್ಪೂನಷ್ಟು ನಾನು ಹಾಕ್ಕೊಂಡಿರೋದಷ್ಟೇ, ಸ್ವಲ್ಪ ಪ್ರಮಾಣದಲ್ಲಿ. ನಿಮ್ಮ ಕೂದಲು ಏನಾದರೂ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಇದ್ದರೆ ನೀವು ಜಾಸ್ತಿ ಪ್ರಮಾಣದಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ನೋಡಿ, ನಾನು ಇದರ ಒಳಗಡೆ ದಾಸವಾಳದ ಹೂವಿನ ಪೌಡರ್ನ ಆ್ಯಡ್ ಮಾಡ್ಕೊಂಡಿರೋದು. ಈ ಒಂದು ಪೌಡರ್ ಅಂತೂ ಸ್ನೇಹಿತರೆ, ನನ್ನ ಮನೆಯಲ್ಲಿ ತುಂಬಾ ದಾಸವಾದ ಹೂವು ಇವೆ ಅಂತ ನಾನು ಹೂವನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಪೌಡರ್ನ ಮಾಡಿಕೊಂಡು ಇಟ್ಕೊಂಡಿದ್ದೆ ಸ್ನೇಹಿತರೆ. ಮನೆಯಲ್ಲೇ ಈಸಿಯಾಗಿ ನ್ಯಾಚುರಲ್ ಆಗಿರುವಂಥ ಪೌಡರ್ ಇದು. ನೋಡಿ, ಈ ರೀತಿ ನಿಮ್ಮ ಮನೆಯಲ್ಲೂ ಕೂಡ ದಾಸವಾದ ಹೂವಿನ ಪೌಡರ್ ಇದ್ದರೆ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು ಈ
ಈಸಿಯಾಗಿ. ಈ 3 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಸೀದು ಹೋಗುತ್ತೆ ಅಥವಾ ಮೇಲ್ಗಡೆ ಉರಿ ಹತ್ತುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಏರ್ ರೈಸ್ಗಳನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ. ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರಬೇಕು ಸ್ನೇಹಿತರೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೇಕಾದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೋದು. ನೋಡಿ 15 ಮಿನಿಟ್ಸ್ ಇದ್ದರೆ ಸಾಕು ಸ್ನೇಹಿತರೆ. ನ್ಯಾಚುರಲ್ ಆಗಿ ಮನೆಯಲ್ಲಿ ನಿಮ್ಮ ಕೂದಲನ್ನು ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ಗಳನ್ನ ಬಳಸಿ ನಿಮ್ಮ ಕೂದಲನ್ನು ಡ್ಯಾಮೇಜ್ ಮಾಡ್ಕೋತಾ ಇರ್ತೀರ ಸ್ನೇಹಿತರೆ. ನಿಮ್ಮ ಕೂದಲು ಉದುರೋದಲ್ಲೇ ಒಂದು ಕೂದಲಲ್ಲಿ 2 ಆಗಿ ಹಿಂಗೆ ಕಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ನಿಮ್ಮ ಕೂದಲು ತುಂಬಾ ಸಾಫ್ಟಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡ್ತಾ ಇದ್ರಲ್ವ ಇವಾಗ ನಾನು ಇದರೊಳಗಡೆ ಹಾಕ್ಕೊಂಡಿರುವಂಥ ಅಷ್ಟು ಪೌಡರ್ ಕೂಡ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರ್ತಾ ಇರುವಂಥದ್ದು ಅಂತ ನಿಮ್ಮ ಮನೆಯಲ್ಲಿ ತುಂಬಾ ನಿಮ್ಮ ಹೇರ್ ಕೇರ್ ಟಿಪ್ಸ್ ಫಾಲೋ ಮಾಡ್ತಾನೆ ಇಲ್ಲ, ನಿಮ್ಮ ಹೇರ್ ಕೇರ್ ಕೂಡ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಹೇರ್ಸ್ ಕೂಡ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ. ನಿಮ್ಮ ಸೌಂದರ್ಯನ ಹೆಚ್ಚು ಮಾಡೋದಕ್ಕೆ ನಿಮ್ಮ ಕೂದಲು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಪ್ರಾಮುಖ್ಯ ಹೊಂದುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ. ಇನ್ನೂ ಸ್ವಲ್ಪ ಕೈ ಆಡಿಸ್ಬಿಟ್ಟು ನೆಕ್ಸ್ಟ್ ನಾನು ಇದರೊಳಗಡೆ ಏನು ಮಿಕ್ಸ್ ಮಾಡ್ತೇನೆ ಅಂತ ತಿಳಿಸ್ತೇನೆ ಸ್ನೇಹಿತರೆ. ನೋಡಿ ಇವತ್ತಿನ ಈಸಿಯಾಗಿರುವಂಥ ಟಿಪ್ಸ್ನ ನೀವು ಫಾಲೋ ಮಾಡಿ, ಹಾಗೂ ನಿಮಗೆ ಇಷ್ಟವಾಗಿದೆ ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾದ ತಕ್ಷಣ ನಾನೊಂದು ಬೌಲ್ ಒಳಗಡೆ ತಗೊಳ್ತೇನೆ ಸ್ನೇಹಿತರೆ. ಬೌಲ್ ಒಳಗಡೆ ತಗೊಂಡ್ಬಿಟ್ಟು ಅದರೊಳಗಡೆ ಸ್ವಲ್ಪ ತಣ್ಣೀರಿನ ಆ್ಯಡ್ ಮಾಡಿಬಿಟ್ಟು, ಅಥವಾ ನೀವು ಬೇಕಾದರೆ ಇದರೊಳಗಡೆ ಡಿಕಾಷನ್ ಮಾಡು ಕೂಡ ಈ ರೀತಿ ಕಲಿಸ್ಕೊಳ್ಬೋದು. ಇವಾಗ ನೋಡಿ ನಮ್ಮ ಹೇರ್ ಡ್ರೈ ರೆಡಿ ಆಗೋಗ್ಬಿಟ್ಟಿದೆ. ಇದನ್ನು ನೀವು ಹೇರ್ ವಾಶ್ ಮಾಡಿಬಿಟ್ಟು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡಿದ ತಕ್ಷಣ ಒಂದು 20 ಮಿನಿಟ್ಸ್ ಬಿಟ್ಟ ತಕ್ಷಣ ನೀವು ನಾರ್ಮಲ್ ವಾಟರ್ನಿಂದ, ಜಾಸ್ತಿ ಬಿಸಿ ನೀರಿನಿಂದ ನೀವು ತಲೆ ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತಣ್ಣೀರಿನಿಂದ ನಿಮ್ಮ ತಲೆ ವಾಶ್ನ ಮಾಡ್ಕೊಂಡ್ಬಿಡಿ. ಶಾಂಪು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.